ಕಲಬುರಗಿ ಸೆಂಟ್ರಲ್ ಜೈಲ್ಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿದ್ದಾರೆ. ಜೈಲಿನಿಂದ ಕೈದಿಗಳು ಪರಾರಿಯಾದ ಹಿನ್ನೆಲೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲ್ಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನ ನೀಡಿದ್ದಾರೆ. ಜೈಲಿನಿಂದ ಕೈದಿಗಳು ಪರಾರಿಯಾಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಗೋಡೆ ಹಾರಿ ಎಸ್ಕೇಪ್ ಆಗಿದ್ದ ಮೂವರಲ್ಲಿ ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಕೈದಿಗಳ ಎಸ್ಕೇಪ್ ಹಿನ್ನೆಲೆ ಜೈಲನ್ನ ಪರಿಶೀಲಿಸಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಜೈಲಿಗೆ ಭೇಟಿ ನೀಡಿದ ಬಳಿಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಕೈದಿಗಳ ಪರಾರಿ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಪ್ರಮುಖ ಆರೋಪಿ ಮಸ್ತಾನ್ ಬಂಧನಕ್ಕೆ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಇನ್ನು ಜೈಲಿ ಅಧಿಕಾರಿಗಳನ್ನ ಮತ್ತು ಸಿಬ್ಬಂದಿಯನ್ನ ಅಮಾನತು ಕೂಡ ಮಾಡಲಾಗಿದೆ. ಭದ್ರತೆಯನ್ನ ಹೆಚ್ಚಿಸೋದಕ್ಕೆ ಚರ್ಚೆ ಮಾಡಲಾಗ್ತಿದ್ದು ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ಜೈಲಿನ ತಂತಿ ಬೇಲಿಯನ್ನ ಸುಸ್ಥಿತಿಯಲ್ಲಿ ಇಡಲು ಸೂಚಿಸಲಾಗಿದೆ ಅಂತ ಹೇಳಿ ಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಮೂವರು ಅಪರಾಧಿಗಳು ಪರಾರಿಯಾಗಿದ್ರು. ಆ ಹಿನ್ನೆಲೆ ಇವತ್ತು ಅಲೋಕ್ ಕುಮಾರ್ ಅವರು ಜೈಲಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದಾದ್ಮೇಲೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಹೌದು, ನಾವು ಎರಡನೇ ಸರ್ತಿ ನಾನು ಬಂದಿದ್ದೇನೆ ಕಲಬುರಗಿಗೆ. ನಾನು ಡಿ ಜಿ ಪ್ರಿಸನ್ ಅದು ಚಾರ್ಜ್ ತೊಗೊಂಡಿದ್ದ ನಂತರ ಮತ್ತು ಹೋದ ಸರ್ತಿ ಜನವರಿ ತಿಂಗಳ ನಾನು ಬಂದಿದ್ದೆ. ಆ ಸಮಯ ಒಂದು ಕೆಲವು ವಿಡಿಯೋ ವೈರಲ್ ಆಗಿತ್ತು. ಈಗ ಕೂಡ 14ನೇ ತಾರೀಕಿಗೆ ಒಂದು ಘಟನೆ ಇಲ್ಲಿ ಆಗಿತ್ತು. ಅಲ್ಲಿ 3 ಜನ ಪ್ರಿಸ್ನರ್ಸ್ ಏನಿದೆ ಅವರು ಪರಾರಿ ಆಗಿದ್ದರು. ಆ 3 ಜನ ಒಳಗಡೆ ಈಗ ಕಲಬುರಗಿ ಪೊಲೀಸ್ ಮತ್ತು ಬೀದರ್ ಪೊಲೀಸ್ ಅವರು ಸೇರಿ ಅವರು ಇಬ್ಬರಿಗೆ ಈಗ ಮರುಬಂಧನೆ ಅವರು ಮಾಡಿದ್ದಾರೆ. ಅದೇ 3ನೇ ಆರೋಪಿ ಮಸ್ತಾನ್ ಎಲಿಯಾಸ್ ಮಾಸಾ, ಒಂದು ಊರಿದೆ ಬಸವ ಕಲ್ಯಾಣ್ ತಾಲೂಕಲ್ಲಿ ಇಸ್ಲಾಂಪುರ ಹತ್ರ ಅವ್ರದ್ದು ಊರಿದೆ. ರಾಜೇಶ್ವರಿ ಒಪಿ ಇದೆ ಬರದ್ದು ಅಲ್ಲಿದೆ. ಇನ್ನೂ ಒಂದು ಪತ್ತೆ ಇನ್ನೂ ಆಗಿಲ್ಲ. ಆದರೆ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆ ಅವರು ಪತ್ತೆ ಮಾಡ್ತಾ ಇದ್ದಾರೆ. ಮತ್ತು ಯಾವ ರೀತಿ ಇದು ಆಗಿತ್ತು ನಾನು ಕೂಡ ಒಂದು ಜನರಲ್ ಆಗಿ ಏನು ಇಲ್ಲಿ ವ್ಯವಸ್ಥೆ ನಡೀತಾ ಇದೆ ಅದು ಪ್ಲಸ್ ಈ ಕೇಸು ಕೂಡ ಏನಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೇನೆ. ಸೊ ಈ ಕೇಸ್ನಲ್ಲಿ ಯಾರು ಲೋಪದೋಷಗಳು ಇತ್ತು ಅವರ ಮೇಲೆ ಈಗಾಗಲೇ ಕ್ರಮ ಜರುಗಿಸಲಾಗಿದೆ. ಆದರೆ ಇನ್ನೂ ನಾನು ವಿಚಾರಣೆ ಮಾಡಿದ್ದೆ ಅಧಿಕಾರಿಗಳಿಗೆ, ನಮ್ಮ KSISF ಅಧಿಕಾರಿ ಅವರಿಗೆ ಮಾತಾಡಿದ್ದೆ. ಮತ್ತು ಮುಂದೆ ಹೇಗೆ ಸುಧಾರಣೆ ಮಾಡಬೇಕು ಅದರ ಸಲುವಾಗಿ ಕೆಲವು ನಾವು ನಿರ್ದೇಶಗಳು ನಾವು ಅವರಿಗೆ ನಾವು ಈಗ ಕೊಟ್ಟಿದ್ದೀವಿ.